ದಲಿತರನ್ನ ಸುಟ್ಟ ಬೆಂಕಿ ದಲಿತರನ್ನ ಸುಟ್ಟ ಬೆಂಕಿ ಸೂರ ಚಾಂದ್ರೇಗ ಸೂರ ಚಾಂದ್ರೇಗ ಕೇಳಿಸ್ತದೆ. ಎಲ್ಲಾರು ಬಂದ್ ಬರ್ಬೇಕು ದಯವಿಟ್ಟು. ಎಲ್ಲಾರು ಬಂದ್ ಬರ್ರಿ. ಸುಭಾಷ್ ದೊಡ್ಡಮನಿ ಉರ್ಫ್ ಮಾಧವ್ ಅವರ ಕುಟುಂಬದ ಮೇಲೆ ಹಲ್ಲೆ ಮತ್ತು ಕೊಲೆ ನಡೆದ ಘಟನೆ ಬಗ್ಗೆ ಧಾರವಾಡ ಜಿಲ್ಲಾ ಚಳವಳಿ ಮಹಾಸಭೆಯಿಂದ ಖಂಡನೆಯನ್ನು ವ್ಯಕ್ತಪಡಿಸಲು ಆಗಮಿಸಿದಂತ ಎಲ್ಲ ಸಮಾಜದ ಗುರು ಹಿರಿಯರೇ ಹಾಗೂ ಯುವಕರೇ ಮತ್ತು ಎಲ್ಲ ಮಹಿಳಾ ತಾಯಿಂದರೇ, ಏನು ದಿನಾಂಕ 20/12/2025 ನಡೆದಂತಹ ಈ ಪೈಶಾಚಿಕ ಕೃತ್ಯದ ಹಿನ್ನೆಲೆಯನ್ನು ನಾವು ಕೂಡ ಕಣ್ಣಾರೆ ನೋಡಿದ್ದೇವೆ. ಏನು ಜಾತಿಯ ತಾರತಮ್ಯವು ಕರ್ನಾಟಕದಲ್ಲಿ ಮತ್ತು ಈ ದೇಶದಲ್ಲಿ ಎಷ್ಟೆಷ್ಟು ಹೆಚ್ಚಾಗ್ತಾ ಇದೆ. ಇಂಥ ಒಂದು ಘಟನೆಯನ್ನು ಖಂಡನೆ ಮಾಡಿ ಇದೇನು ಮರ್ಯಾದೆ ಹತ್ಯೆಯನ್ನು ಖಂಡನೆ ಮಾಡುತ್ತಾ ಮರ್ಯಾದೆ ಹತ್ಯೆಗೆ ಒಂದು ಕಾನೂನನ್ನು ತರಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ರಾಷ್ಟ್ರಪತಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಹಲ್ಲೆಗೊಳಗಾದಂತಹ ಕುಟುಂಬಕ್ಕೆ ಸರ್ಕಾರವು 1 ಕೋಟಿ ರೂಪಾಯಿ ನೀಡಬೇಕು ಮತ್ತು ಹಲ್ಲೆಗೊಳಗಾದ ಕುಟುಂಬಕ್ಕೆ ಸರ್ಕಾರಿಯ ನೌಕರಿಯನ್ನು ನೀಡಬೇಕು ಮತ್ತು ತಲಾ 5 ಎಕರೆ ಹೊಲವನ್ನು ನೀಡಬೇಕಂತೇಳಿ ಏನು ಹಕ್ಕೊತ್ತಾಯದ ನಿಮಿತ್ತವಾಗಿ ಇವತ್ತು ಕೂಡಿದ್ದೀರಿ. ದಯವಿಟ್ಟು ಈ ಒಂದು ಹೋರಾಟವು ಮಾನ್ಯ ತಹಶೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನು ನೀಡಲಿದ್ದು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮತ್ತು ಈ ಹೋರಾಟವನ್ನು ಮುಗಿಸಿಕೊಂಡೇ ಹೋಗಬೇಕು. ಜಾತಿವಾದಿ ಮನಸ್ಥಿತಿಯ ಹುಬ್ಬಳ್ಳಿ ತಾಲೂಕಿನ ಇನಾಮ ಯುವಕರು ಅದು ನಮ್ಮ ಹುಬ್ಬಳ್ಳಿ ನಗರಕ್ಕೆ ಕೂದಲ ಅಂತರದಲ್ಲಿ ಅಂದ್ರೆ ನಗರಕ್ಕೆ ಹೊಂದಿಕೊಂಡಿರುವಂತ ಗ್ರಾಮ. ಈ ಗ್ರಾಮದಲ್ಲಿ ಜಾತೀಯತೆ ಎಷ್ಟು ತಾಂಡವಾಡ್ತದೆ ಅಂದ್ರೆ ಆ ಗ್ರಾಮದ ದಲಿತ ಯುವಕ ವಿವೇಕಾನಂದ ದೊಡ್ಡಮನಿ ಎನ್ನುವ ಯುವಕನನ್ನು ಅದೇ ಗ್ರಾಮದ ಪಾಟೀಲ್ ಕುಟುಂಬದ ಮಾನ್ಯ ಅನ್ನೋ ಯುವತಿ ಪ್ರೀತಿಸಿ ಮದುವೆಯಾಗಿ ಸುಮಾರು 8 ತಿಂಗಳ ಕಾಲ ಅನ್ಯೋನ್ಯವಾಗಿ ಜೀವನವನ್ನ ನಡೆಸ್ತಿದ್ದರು. ಆ ಕುಟುಂಬಕ್ಕೆ ನಮ್ಮ ಕುಟುಂಬಕ್ಕೆ ಯಾವುದೇ ತರದ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ವಿವೇಕಾನಂದ ದೊಡ್ಡಮನಿ ಮತ್ತು ಮಾನ್ಯ ಇಬ್ರು ದಂಪತಿಗಳು ಕಳೆದ 7 ತಿಂಗಳಿಂದ ಪಕ್ಕದ ಹಾವೇರಿ ಜಿಲ್ಲೆಯಲ್ಲಿ ವಾಸವಾಗಿದ್ದಾರೆ. ಸ್ವಗ್ರಾಮಕ್ಕೆ ತೆರಳಿ ನಮ್ಮ ಉದ್ಯೋಗವನ್ನು ಅರಿಸಿಕೊಳ್ಳುತ್ತೆ ಸ್ವಗ್ರಾಮ ಇನಾಮ ಯುವಕರಿಗೆ ಬಂದಾಗ ಈ ಹೀನ ಮನಸ್ಥಿತಿಯ ಜಾತಿವಾದಿ ಹೀನ ಮನಸ್ಥಿತಿಯ ಪಾಟೀಲ್ ಕುಟುಂಬದ ಸದಸ್ಯರುಗಳು ಸುಮಾರು 18 ಜನ ಸೇರಿ ಕೋಟ್ಲಿ, ಕುಡುಗೋಲು, ಮಚ್ಚು, ರಾಡು ಇಂಥ ಮಾರಕಾಸ್ತ್ರಗಳಿಂದ ದೊಡ್ಡಮನಿ ಅವರ ಕುಟುಂಬದ ಮೇಲೆ ಹಲ್ಲೆ ಮಾಡ್ತಾರೆ. ಸಿಕ್ಕವ್ರು ಪೈಕಾ ಕಡಿತಾರೆ. ಅದು ಅಲ್ಲದೆ ಕೊಯ್ತಾರಂತೆ ಅವರ ಮನಸ್ಥಿತಿ ಅಂತ ಹೀನವಾದದ್ದು. ಯಾವ ತರಹ ಜಾತೀಯತೆ ತಾಂಡವಾಡ್ತದೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ. ಇನ್ನು 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣ ಈ ಜಾತೀಯತೆ ಹೋಗಲಾಡಿಸಿ ನಿಟ್ಟಿನಲ್ಲಿ ಮಾದಾರ ಕನ್ಯೆಯ ಮಗನಿಗೆ ಮಧುವರ್ಷದ ಮಕ್ಕಳಿಗೆ ಅಂದ್ರೆ ಅಂತರ್ಜಾತೀಯ ವಿವಾಹವನ್ನು ಮಾಡುವ ಮೂಲಕ ಸಮಾನತೆಗೆ ಮಾಂದ್ಯವನ್ನು ಹಾಕತಕ್ಕಂಥವ್ರು. ಅಂತಹ ಬಸವಣ್ಣವರ ಹೆಸರಿನಲ್ಲಿ
ಮತಗಳನ್ನ ಹಾಕಕ್ಕಂತ ಏನು ನಾವು ಬಸವಾದಿ ಶರಣರು ಅಂತ ಹೇಳ್ತಾರೆ, ಡೊಂಗಿ ಬಸವಾದಿ ಶರಣರು ಈ ಮಾನವ ಕುಲದ ಒಂದು ಅರ್ಥಕ್ಕೆ ಬೆಲೆ ಬರ್ಬೇಕಂದ್ರೆ ಅವರು ಇಂತಹ ವಿವಿಧ ಕೃತ್ಯಗಳನ್ನು ಖಂಡಿಸುವುದರ ಜೊತೆಗೆ ಏನು 18 ಜನ ಆರೋಪಿಗಳಿದ್ದಾರೆ ಅವರಲ್ಲಿ ಕೇವಲ ದಯವಿಟ್ಟು ಎಲ್ಲ ಬೈಕ್ಗಳು ಇಲ್ಲೇ ಇರಲಿ, ಬೈಕ್ ನಲ್ಲಿ ಬರಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಎಲ್ಲರೂ ಈ ಒಂದು ಹೋರಾಟದ ನಿಮಿತ್ತವಾಗಿ ಒಂದು ಆಕ್ರೋಶಭರಿತವಾದಂತ ಒಂದು ಪ್ರತಿಭಟನೆ ಮಾಡಕತ್ತೇವೆ. ದಯವಿಟ್ಟು ಎಲ್ಲ ನಡ್ಕೊಂಡು ಬರ್ಬೇಕಂತೇಳಿ ಈ ಮೂಲಕ ಹೇಳುತ್ತಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಈ ಒಂದು ಪಾದಯಾತ್ರೆಯನ್ನು ಮಾಡೋಣ ಅಂತೇಳಿ ಈ ಮೂಲಕ ಎಲ್ಲಾ ಸಮಾಜದ ವತಿಯಿಂದ ನಾನು ಕೇಳ್ಕೊತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಈಶ್ವರತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಮಹಾಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ, ಜೈ ಭೀಮ, ಜೈ ಭೀಮ, ಜೈ ಭೀಮ. ಅದು ಬ್ಯಾನರ್ ತಗೋರಿ. ಸ್ಪೀಕರ್ ಮುಂದಿರ್ಲಿ. बोलो जय भीम बोलो, जय भीम बोलो, जय भीम बोलो।